ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ರಾಜ್ಯ ಸರ್ಕಾರದಿಂದ ಅನ್ನಭಾಗ್ಯದ ಅಕ್ಕಿ ಹಣ ಯಾರೆಲ್ಲ ಪಡ್ಕೊಳ್ತಾ ಇದ್ದೀರೋ ಅವರಿಗೆಲ್ಲ ಭರ್ಜರಿ ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ನೀಡಿದೆ. ಏನಂತ ಹೇಳಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಇದೇ ಚಾನಲ್ ಅಲ್ಲಿ ಸರಿಯಾದ ನಿಖರವಾದ ಮಾಹಿತಿ ಇದ್ರೆ ಮಾತ್ರ ತಿಳಿಸ್ತೀವಿ. ಹೊಸ ಹೊಸ ಅಪ್ಡೇಟ್ ನ ಸರ್ಕಾರದ ಮಾಹಿತಿ ಬರ್ತಾ ಇರುತ್ತೆ. ನಮ್ಮ ಚಾನಲ್ಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ವಿಡಿಯೋದಲ್ಲಿ ಕಮೆಂಟ್ ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಅನ್ನಭಾಗ್ಯದ ಅಕ್ಕಿ ಹಣ ಬಂದಿದ್ರೆ ಎಸ್ ಅಂತ ಟೈಪ್ ಮಾಡಿ, ಇಲ್ಲ ಅಂತ ಹೇಳಿದ್ರೆ ನೋ ಅಂತ ಟೈಪ್ ಮಾಡಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ರಾಜ್ಯ ಸರ್ಕಾರ ಲೋಕಸಭೆ ಎಲೆಕ್ಷನ್ ಮುಂದಿದೆ. ಇನ್ನು ಆ ಲೋಕಸಭೆ ಎಲೆಕ್ಷನ್ ಒಳಗೆ ಯಾವುದೇ ಫಲಾನುಭವಿಗೆ ಯಾವುದೇ ಕಂತಿನ ಹಣ ಬಾಕಿ ಇರಬಾರ್ದು ಅನ್ನುವ ಕಾರಣದಿಂದ ನೀವು ನೋಡ್ತಾ ಇರಬಹುದು ಸ್ನೇಹಿತರೆ, ಗೃಹಲಕ್ಷ್ಮಿಯ 9ನೇ ಕಂತಿನ ಹಣ ಅನ್ನುವಂಥದ್ದು ಏಪ್ರಿಲ್ 20ನೇ ತಾರೀಕಿಂದ ಎಲ್ಲರ ಖಾತೆಗೆ ಬಿಡುಗಡೆ ಆಗ್ಲಿಕ್ಕೆ ಚಾಲುವಾಗಿದೆ. ಯಾರಿಗೂ ಮಿಸ್ ಆಗೋದಿಲ್ಲ 9ನೇ ಕಂತು. ಹಾಗೆ 7 ಮತ್ತು 8ನೇ ಕಂತು ಸಹ ಇನ್ನು ಏಪ್ರಿಲ್ 26 ನಿಮ್ಗೆ ಎಲೆಕ್ಷನ್ ಇನ್ನು ಘೋಷಣೆ ಆಗತ್ತಲ್ವಾ, ಆ ದಿನದ ಒಳಗಡೆ ನಿಮ್ಗೆ ಬಂದೇ ಬರುತ್ತೆ. ನೀವೇನು ವರಿ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಈ ವಿಡಿಯೋದಲ್ಲಿ ನಾನು ಹೇಳ್ತಿರೋದು ಅನ್ನಭಾಗ್ಯದ ಅಕ್ಕಿ ಹಣದ ಬಗ್ಗೆ. ಇವತ್ತು ಬೆಳಿಗ್ಗೆ ಫಲಾನುಭವಿಗೆ ನಿಮ್ಗೆ ಲೈವ್ ಪ್ರೂಫ್ ಅಲ್ಲಿ ತೋರಿಸ್ತೀನಿ. ನಿಮ್ಗೆ ಡಿಸ್ಪ್ಲೇ ಆಗ್ತಾ ಇದೆ. ಅವ್ರಿಗೆ ಇವತ್ತು ಮೆಸೇಜ್ ಕನ್ಫರ್ಮೇಶನ್ ಬಂದಿದೆ. ಯಾಕಂದ್ರೆ ಅಕೌಂಟಿಗೂ ಸಹ ಹಣ ಬಂದಿದೆ, ಅದಕ್ಕೆ ಲೈವ್ ಪ್ರೂಫ್ ಆಗಿ ತಂದಿದ್ದೀನಿ. ಏನಂತ ಹೇಳಿದ್ರೆ ಅವ್ರಿಗೆ ಇವತ್ತು ಬೆಳಿಗ್ಗೆ ಅವರಿಗೆ ಅಕ್ಕಿ ಹಣದ ಮಾರ್ಚ್ ತಿಂಗಳ ಅಕ್ಕಿ ಹಣ ರಿಲೀಸ್ ಆಗಿದೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ನೀವು ಏನು ವರಿ ಮಾಡ್ಕೊಳ್ಳೋದು ಬೇಡ, ನಿಮ್ಮ ಅಕೌಂಟಿಗೂ ಬಂದಿರುತ್ತೆ. ನಿಮ್ಮ ಅಕೌಂಟನ್ನ ಈ ಕೂಡಲೇ ಚೆಕ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಿಮ್ಗೆ ಮೆಸೇಜ್ ಬಂದಿರೋದಿಲ್ಲ, ಒಬ್ಬೊಬ್ಬರಿಗೆ ಮೆಸೇಜ್ ಬಂದಿರುತ್ತೆ. ಆ ಕಾರಣದಿಂದ ನಿಮ್ಮ ಅಕ್ಕಿ ಹಣ ಏನು ಮಾರ್ಚ್ ತಿಂಗಳದ ಹಾಕ್ತಾ ಇದ್ದಾರೋ ಆ ಅಕ್ಕಿ ಹಣ ಅನ್ನೋದು ನಿನ್ನೆ ರಾಜ್ಯ ಸರ್ಕಾರ ಆಹಾರ ಇಲಾಖೆ ಒಂದು ಆದೇಶವನ್ನು ನೀಡಿ ಅಕ್ಕಿ ಹಣ ಯಾರಿಗೆಲ್ಲ ಫಲಾನುಭವಿಗೆ ಬಾಕಿ ಇದೆ, ಯಾವ ಕಂತಿದು ಫೆಬ್ರವರಿ ಇರ್ಬೋದು, ಮಾರ್ಚ್ ಇರ್ಬೋದು, ಹಾಗೆ ಜನವರಿ ತಿಂಗಳ ಪೆಂಡಿಂಗ್ ಯಾರಿಗಿದ್ರೆ ಅವ್ರನ್ನ ಸ್ಫುಟಿನೋ ಮಾಡಿ ಈ ಕೂಡಲೇ ಹಾಕಬೇಕು ಅಂತ. ನಿಮ್ಗೆ ಏನಾದರೂ ಬಾಕಿ ಹಣ ಇದ್ರೆ ಆ ಒಟ್ಟಿಗೆ ಅಮೌಂಟ್ ಆಡ್ ಆಗಿ ಬರ್ತದೆ. ಏನು ವರಿ ಮಾಡುವಂತ ಅವಶ್ಯಕತೆ ಇರೋದಿಲ್ಲ. ನಿಮ್ಗೆ ಒಂದು ಕಂತಿನ ಹಣ ಅನ್ನುವಂಥದ್ದು ಬಾಕಿ ಅಂತೂ ಸರ್ಕಾರ ಇಡೋದಿಲ್ಲ. ಯಾಕಂತ ಹೇಳಿದ್ರೆ ಆ ಫಂಡ್ ಅಂತ ಹೇಳಿ ನಿಮ್ಗೆ ತೆಗೆದಿಟ್ಟು ಅನ್ನೋದು ರಿಸರ್ವೇಶನ್ ಆಗಿ ಆ ಹಣ ಹಾಗೆ ಇದೆ ಸರ್ಕಾರದಲ್ಲಿ. ಆ ಕಾರಣದಿಂದ ನೀವು ಏನು ವರಿ ಮಾಡುವ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ. ದಯವಿಟ್ಟು ನೀವು ಅಕ್ಕಿ ಹಣ ಬಂದಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ ಎಸ್ ಅಂತ ಹೇಳಿ, ಇಲ್ಲ ಅಂತ ಹೇಳಿದ್ರೆ ನೋ ಅಂತ ತಿಳಿಸ್ಕೊಡಿ ಸ್ನೇಹಿತರೆ. ನಮ್ಮ ಚಾನಲ್ಗೆ ನಿಮ್ಗೆ ಇನ್ನು ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನಿಮ್ಗೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ ನ್ಯೂಸ್ ಬರ್ತಾ ಇರ್ತದೆ. ಹಾಗೆ ನಿಮ್ಮ ಸಂಬಂಧಿಕರಿರ್ಬೋದು, ಸ್ನೇಹಿತರಿಗೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಸಹ ಈ ಮಾಹಿತಿ ಅನ್ನೋದು ತಿಳ್ಕೊಳ್ಳಿ ಸ್ನೇಹಿತರೆ. ನಾವು ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಹೊಸ ಅಪ್ಡೇಟ್ ನ್ಯೂಸ್ ಅನ್ನ ತರ್ತಾ ಇರ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ